ಮಂಡ್ಯದಿಂದ ಸರ್. ಮಂಡ್ಯ ಅನಿಕೇತನ PU ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತೀನಿ. ಶುಭ ಅಂತ ನನ್ನ ಹೆಸರು. ನಾವು ಪ್ರತಿ ವರ್ಷ ಬರ್ತೀವಿ ಸರ್. ಪ್ರತಿ ವರ್ಷವೂ ನಮ್ಗೆ ಇದೊಂದು ಸಂಭ್ರಮನೆ ಅಂತ ಅನ್ಕೋಬೇಕು. ಬಹಳ ಈಗ ಬಂದು ನಾವು ಪರ್ಮಿಷನ್ ತಗೊಂಡಿರ್ತೀವಿ, ಡ್ಯೂಟಿಗೂ ನಾವು ಹೋಗ್ಬೇಕು. ಹಾಗಾಗಿ ಬೆಳಗ್ಗೆ ಬೇಗ ಬಂದು ನಾವು ದರ್ಶನ ಪಡೆಯೋದಿದೆಯಲ್ಲ, ಅದೇ ಒಂಥರ ನಮ್ಗೆ ಚಾಲೆಂಜ್ ಇರುತ್ತೆ ಇಲ್ಲಿ ಯಾವಾಗ್ಲೂ. ಆದ್ರೆ ಅಷ್ಟು ಸುಲಭ ಇಲ್ಲ, ಇಲ್ಲಿ ತುಂಬಾ ಜನ ಇರ್ತಾರೆ. ಆದ್ರೂ ಏನೋ ವಿಶೇಷವಾಗಿ ನಮ್ಮಿಬ್ರಿಗೂ ಬಹಳ ಚೆನ್ನಾಗಿ ದರ್ಶನ ಆಗ್ಬಿಡತ್ತೆ. ಅದೊಂದು ನಿಜವಾಗ್ಲೂ ಗಾಡ್ ಗ್ರೇಸ್ ಅಂತಾನೆ ನಾವ್ ಹೇಳ್ಬೇಕು. ತುಂಬಾ ಖುಷಿ ಆಗುತ್ತೆ ಸರ್. ಅದ್ರ ಬಗ್ಗೆ ಸರ್, ಈಗ ಪೂರ್ವಜರಿಂದ ಬೆಳ್ಕೊಂಡ್ ಬಂದಿರುವಂತಹ ಸಂಪ್ರದಾಯ ಸರ್ ಇದು. ಯಾಕಂತಂದ್ರೆ ಹಿಂದಿನ ಕಾಲದಲ್ಲಿ ಚರ್ಮ ರೋಗಗಳು ಅಥವಾ ಏನೋ ಒಂದು ಸಂಕಲ್ಪಗಳು ಏನೋ ಮಾಡ್ಕೊಂಡಿರ್ತೀವಿ. ಆ ಹುತ್ತದ ಮಣ್ಣು ಬಹಳ ಶ್ರೇಷ್ಠ, ಬಹಳ ಪ್ಯೂರಿಟಿ ಇರುತ್ತೆ ಅದ್ರಲ್ಲಿ. ಅದಕ್ಕೆ ಹಾಲು ಎರೆದು ತನಿ ಎರೆದು ನಾವು ಮಾಡಿದಾಗ ಆ ಮಣ್ಣನ್ನ ಮೈಗೆ ಹಚ್ಕೊಂಡ್ರೆ ಅಥವಾ ನಮ್ಮ ಸ್ಕಿನ್ನಿಗೆ ಹಚ್ಕೊಂಡ್ರೆ ಕಾಯಿಲೆ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಪೂರ್ವಜರಿಂದ ಬಂದಿರುವಂತ ನಂಬಿಕೆ. ಅದೇನ್ ಸೈಂಟಿಫಿಕ್ ಆಗಲ್ಲ. ನಮ್ಮ ಮಣ್ಣಿಗೂ ಅಷ್ಟು ವಿಶೇಷತೆ, ಔಷಧೀಯ ವರ್ಧಕ ಒಂದು ಇದೆ ಅನ್ನೋದೊಂದು ಇರುತ್ತೆ ಸರ್. ಅದಕ್ಕೋಸ್ಕರ ನಾವು ತನಿಯನ್ನ ಎರೆಯೋದು. ತುಂಬಾ ಚೆನ್ನಾಗಿದೆ ಸರ್. ಮುಂಚೆ ಇದ್ದಾಗ ಇನ್ನೂ ಖುಷಿ ಆಗ್ತಿತ್ತು. ಈಗ ಅದನ್ನ ಜೀರ್ಣೋದ್ಧಾರ ಮಾಡಿರೋದು ಬಹಳ ಖುಷಿ ಅನ್ಸುತ್ತೆ. ಸ್ವಚ್ಛತೆಯನ್ನ ಎಲ್ಲರೂ ಸಾರ್ವಜನಿಕರು ಕಾಪಾಡ್ಬಿಟ್ರೆ ನಿಜವಾಗ್ಲು ಇದೊಂದೇ ಅಂತ ಅಲ್ಲ, ಎಲ್ಲಾ ದೇವಸ್ಥಾನಗಳಲ್ಲೂ ಸಾರ್ವಜನಿಕರು ಅವೇರ್ನೆಸ್ ಮಾಡ್ಕೊಳ್ಬೇಕು. ಖಂಡಿತ ಸರ್. ಅವರು ಭಕ್ತಿ ಎಂತದೇ ಇರ್ಲಿ, ಭಕ್ತಿ ತೋರಿಸುವ ಇದ್ರಲ್ಲಿ ಅಲ್ಲಲ್ಲಿ ಬಿಸಾಡುವ ಕಸಗಳನ್ನ ಬಿಸಾಡಬಾರ್ದು. ಏನೇ ಆದ್ರೂ ಅದನ್ನ ಬಿಸಾಡದೇನೆ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡದೇನೆ ಶಾಂತ ರೀತಿಯಿಂದ ವರ್ತಿಸಿ ಅವರು ದರ್ಶನ ಮಾಡ್ಕೊಂಡು ಹೋಗ್ಲಿ ಅನ್ನೋದನ್ನ ಹೇಳುತ್ತೆ. ಶುಭ ಅಂತ ಸರ್. ಶುಭ. ಅವಾಗ ಇರೋದಕ್ಕೂ ದೇವಸ್ಥಾನ ಇವಾಗಿರೋದಕ್ಕೂ ನೇಮ ಚೆನ್ನಾಗೈತೆ. ಅಂದ್ರೆ ಕ್ಲೀನ್ ಇಟ್ಕೊಂಡಿದ್ರು ಜನಗಳು ಇಟ್ಕೋತಾ ಇಲ್ಲ. ಹಾಲಿನ ತನಿ ಎರಿತಾವ್ರೆ. ಸುಮ್ನೆ ದೇವ್ರು ಇದಕ್ಕೆ ಹೋಯ್ತಾ ಇಲ್ಲ, ಹುತ್ತಕ್ಕೆ ಎಲ್ಲಾ ಕಡೆ ಹೋಯ್ತಾರೆ. ಅದು ಸರಿ ಇಲ್ಲ. ನಾಗರಕಲ್ಲು ಮಾಡ್ಬೇಕು. ಇನ್ನು ಸ್ವಚ್ಛತೆ ಮಾಡಿದ್ರು, ಎಷ್ಟು ಕ್ಲೀನ್ ಆಗಿ ಮಾಡಿದ್ರು ಜನಗಳು ಬಿಟ್ಕೊಡ್ತಾ ಇಲ್ಲ, ನೀಟಾಗಿ ಮಾಡ್ತಾ ಇಲ್ಲ. ದೇವ್ರ ದರ್ಶನ ಚೆನ್ನಾಗ್ ಆಯ್ತಾ ಇದೆ. ಮುಂಚೆಯಿಂದ ಇವಾಗ ಚೆನ್ನಾಗ್ ಆಯ್ತಾ ಇದೆ. ಇದು ಪೊಲೀಸ್ನವ್ರು ಎಲ್ಲರೂ ಚೆನ್ನಾಗಿ ಇಟ್ಕೊಂಡವ್ರೆ. ಆದ್ರೂ ಇದು ಮಾಡ್ಬೇಕು, ಚೆನ್ನಾಗ್ ಮಾಡ್ಬೇಕು. ಚೆನ್ನಾಗ್ ನಡೀತಾ ಇದೆ ದೇವಸ್ಥಾನ. ಈಗ ದರ್ಶನ ಚೆನ್ನಾಗ್ ಆಯ್ತದೆ. ಮುಂಚೆ ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಎಲ್ಲ ಚೆನ್ನಾಗಿತ್ತು. ಅದಕ್ಕಿಂತ ಈಗಲೂ ಚೆನ್ನಾಗಾಯ್ತು ಸ್ವಾಮಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗೈತೆ. ದರ್ಶನ ಆಮೇಲೆ ಸಾರ್ವಜನಿಕರು ಚೆನ್ನಾಗಿ ಪೂಜೆ ಮಾಡ್ಕೊ ಹೋಯ್ತಾವ್ರೆ, ಅಚ್ಚುಕಟ್ಟಾಗಿ ಮಾಡ್ತಾವ್ರೆ. ಎಲ್ಲ ಚೆನ್ನಾಗೈತೆ ದೇವ್ರ ದರ್ಶನ. ಎಲ್ಲೆಲ್ಲಿಂದ ಬೆಂಗಳೂರು ಮೈಸೂರಿಂದ ಎಲ್ಲಾ ಕಡೆಯಿಂದ ಬಂದವ್ರೆ ಸ್ವಾಮಿ. ಬೆಂಗಳೂರು ಮೈಸೂರು ಎಲ್ಲಾ ಕಡೆಯಿಂದ ಬಂದವ್ರೆ. ದರ್ಶನ ಚೆನ್ನಾಗೈತದೆ. ಪ್ರಸಾದ ಖಾಲಿ ಆಗೋಗುತ್ತೆ ಸ್ವಾಮಿ. ಪ್ರಸಾದ ನೋಡಿ ಇಲ್ಲಿಗೆ ಮುಗಿಸ್ಬಿಟ್ಟವ್ರೆ. ಇನ್ನು ಸ್ವಲ್ಪ ಪ್ರಸಾದ ಮಾಡ್ಬೇಕು. ಈಗ ಬಂದವ್ರಿಗೆ ಯಾರಿಗೂ ಪ್ರಸಾದ ಇಲ್ಲ ಸ್ವಾಮಿ. ಎಲ್ಲ ಖಾಲಿ ಆಗದೆ. ಪ್ರಸಾದ ತಿಂತೀವಿ ಅಂತ ಬರ್ತಾರೆ ಎಷ್ಟೋ ಜನ. ನೋಡಿ ನಾವು ಈಗ BP ಐತೆ, ನಮ್ಗೆ ಪ್ರಸಾದ ಏನು ಸಿಕ್ತು ಮಾತ್ರ ನುಂಗುದೆ. ಒಳ್ಳೇದಾಯ್ತದೆ, ಒಳ್ಳೇದಾಗ್ಲಿ ಸ್ವಾಮಿ. ಚೆನ್ನಾಗೈತೆ ಎಲ್ಲ. ದೇವ್ರ ದರ್ಶನ ಎಲ್ಲ ಚೆನ್ನಾಗದೆ. ಎಲ್ಲಿಂದ ಬಂದವ್ರು ಸ್ವಾಮಿ. ಇವಾಗ ತುಂಬಾ ಚೆನ್ನಾಗ್ ನಡೀತಾ ಇದೆ ಸ್ವಾಮಿ. ಮುಂಚೆದು ಅಂತಂದ್ರೆ ಇದ್ ಮಾಡ್ಬಾರ್ದು, ಕಡಿಮೆ ಮಾಡ್ಬಾರ್ದು ಸ್ವಾಮಿ. ಹಿಂದಿಲ್ದ ನೆನ್ಕೋಬೇಕು ಸ್ವಾಮಿದ. ಹಿಂದೆದು ಒಳ್ಳೇದು, ಇವಾಗ್ಲೂ ಚೆನ್ನಾಗ್ ನಡೀತಾ ಇದೆ. ಈಗ ಏನಂದ್ರೆ ಕ್ಲೀನ್ ಆಗಿ ಸಾರ್ವಜನಿಕರ ಹೌದು ಆಗಿರ್ಲಿಲ್ಲ. ಹೌದು, ಅದಕ್ಕೆ ನಾವು ಪಾಂಡಪುರದವರು ಈಗ ಹೊಸ್ತಾಗ ಮಾಡೈತೆ ಅಂತ ನಾವು ಹೊಸ್ತಾಗ ಇದೆ ಫಸ್ಟ್ ಬಂದು ಈಗ ಮಾಡ್ತಾ ಇರೋದು. ಮುಂಚೆ ಹಳೇದೆಲ್ಲ ಬರ್ತಾ ಇತ್ತು ಪ್ರತಿ ದಿವಸನೂ. ಈಗಲೂ ಚೆನ್ನಾಗ್ ಮಾಡ್ತಾವ್ರೆ, ಚೆನ್ನಾಗ್ ನಡೀತಾ ಇದೆ. ದೇವ್ರ ದರ್ಶನ ಚೆನ್ನಾಗಾಯ್ತಾ ಇದೆ. ಮಾದೇವ ಮಾತಾ ಸ್ವಾಮಿ. ಇದು ನಾಗಲಿಂಗೇಶ್ವರನ ಸನ್ನಿಧಿ. ಇದು ಪುರಾತನವಾದಂತ ಒಂದು ದೇವಸ್ಥಾನ. ಇದು ಸೃಷ್ಟಿ ಅಂತ ಇದನ್ನು ನಾವು ಕರೀತಾ ಇದ್ದೀವಿ. ಹಾಗಾಗಿ ಇಲ್ಲಿ ಬಹಳ ವಿಶೇಷವಾದಂಥ ಒಂದು ಸಂಭ್ರಮಾಚರಣೆ ಇಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿ ಇಲ್ಲಿ ಜನಗಳೆಲ್ಲ ಬಹಳ ಭಕ್ತಿಪೂರ್ವಕವಾಗಿ ಇಲ್ಲಿಗೆ ಬಂದು ಭಕ್ತಿಯಿಂದ ದೇವರಿಗೆ ನಮಿಸಿ ಇಲ್ಲಿ ಒಂದು ಸಂಭ್ರಮಿಸ್ಕೊಂಡು ಇಲ್ಲಿಂದ ಒಯ್ತಾ ಇದ್ದಾರೆ. ಹಾಗಾಗಿ ಇದು ನಮ್ಮ ಪೂರ್ವಜರು ಹಿಂದಿನಿಂದ ಮಾಡ್ಕೊಂಡು ಬಂದಿರುವಂಥ ಒಂದು ಸೃಷ್ಟಿ ಒಂದು ಕಾರ್ಯ ನಮ್ಮ ಪೂರ್ವಜರು ಮಾಡಿರೋ ಅಂಥದ್ದು. ಹಾಗಾಗಿ ಇಲ್ಲಿ ವಿಶೇಷವಾದಂಥ ಒಂದು ಸ್ಥಳ ಇದು. ಶಕ್ತಿ ಭಗವಂತ ಇಲ್ಲಿ ರೋಡ್ ಮಾಡೋಕ್ಕಿಂತ ಮುಂಚೆನೂ ಇಲ್ಲಿ ದೇವಸ್ಥಾನ ನಡೀತಾ ಇತ್ತು. ಸುಮಾರು ಜನ ಬಂದು ಹಾಗೇನೆ ಇಲ್ಲಿ ಓಡಾಗ್ತಾ ಇದ್ರು ನೋಡ್ಕೊಂಡು. ಆಗ ಇಲ್ಲಿ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಈ ಸಾರಿ ಭಗವಂತಂದು ದೇವಸ್ಥಾನ ಕಟ್ಟಿದ್ದಾರೆ. ಆಮೇಲೆ ಇಲ್ಲೇನಾಗಿದೆ ಅಂತಂದ್ರೆ ಇಷ್ಟೊಂದು ಬೇಗ ಇಷ್ಟು ಜನ ಸಂಖ್ಯೆ ಜಾಸ್ತಿ ಸೇರ್ಬೇಕಾಗಿತ್ತು. ಬಿಡ್ತಾರೋ ಬಿಡಲ್ವ ಅಂತ ಒಂದು ಕನ್ಫ್ಯೂಷನ್. ಯಾಕಂದ್ರೆ ದೇವಸ್ಥಾನ ಆಗಿರ್ಲಿಲ್ವಲ್ಲ, ಹೆಚ್ಚು ಕಡಿಮೆ ಅರ್ಧ ಜನಗಳಿಗೆ ಗೊತ್ತಿಲ್ಲ. ಹಾಗಾಗಿ ಹೋಗಿ ವಾಪಸ್ ಬರ್ಬೇಕಾದ ಅಂದ್ಬಿಟ್ಟು ಸ್ವಲ್ಪ ದೂರದಿಂದ ಬರುವಂತ ಜನ ಇನ್ನೂ ಬಂದಿಲ್ಲ. ಇದು ಅಡ್ವರ್ಟೈಸ್ ಮಾಡ್ಬೇಕಾಗಿತ್ತು ಜಿಲ್ಲಾಡಳಿತ.
ಹಾಗಾಗಿ ಇವರು ಜಿಲ್ಲಾಡಳಿತ ಇನ್ನೂ ಅಡ್ವರ್ಟೈಸ್ ಮಾಡಿಲ್ಲ. ಹಾಗಾಗಿ ಇನ್ನೂ ವ್ಯವಸ್ಥೆಗಳು ಸ್ವಲ್ಪ ಇನ್ನೂ ಮಾಡಬೇಕಾದಂತ ದೇವಸ್ಥಾನದ ಪ್ರಚಾರ ಕಮ್ಮಿ ಆಯ್ತು. ಪ್ರಚಾರ ಕಮ್ಮಿ ಆಯ್ತು. ಹಾಗಾಗಿ ಇನ್ನು ಬರ್ಬೇಕಾದಂತ ಜನ ಬಂದಿಲ್ಲ. ಇಷ್ಟೊತ್ತಿಗೆ ಎಲ್ಲ ಕ್ರೌಡ್ ಆಗಿ ಹೊಸದಾಗಿ ದೇವಸ್ಥಾನ ಆಗಿರೋದು ಯಾರಿಗೂ ಗೊತ್ತಿಲ್ಲ. ಹೆಚ್ಚು ಕಡಿಮೆ ಅರ್ಧ ಜನ ಗೊತ್ತಿಲ್ಲ. ಯಾಕಂದ್ರೆ ನಾವು ಹತ್ರದಲ್ಲಿದ್ರು ಕೂಡ ಹೋದ ವರ್ಷ 2 ವರ್ಷದಲ್ಲೆಲ್ಲ ಬಂದು ವಾಪಸ್ಸು ತೆರಳಿದ. ಈಗ ಹಾಗೇನೋ ಅನ್ನೋ ಉದ್ದೇಶದಿಂದ ಅವರು ಜನಗಳು ಬಂದಿಲ್ಲ. ಹಾಗಾಗಿ ಇನ್ನು ಜನಗಳು ಬರುವ ಸಂಭವವಿದೆ. ಇಲ್ಲಿ ಇದೊಂದು ದೇವಸ್ಥಾನ, ಇದು ನಾವು ಹುಟ್ಟಕ್ಕಿಂತ ಮೊದಲಿಂದಲೂ ಇಲ್ಲಿ ಇದ್ದಂಥ ದೇವಸ್ಥಾನ. ಇದು ಬಹಳ ವಿಶೇಷವಾಗಿ ಬಹಳ ಒಂದು ಶಕ್ತಿ ಇಲ್ಲಿ ಅಡಗಿದೆ. ಹಾಗಾಗಿ ಪರಮಾತ್ಮನಿಗೆ ನಾವು ಭಕ್ತಿಯಿಂದ ನಮಿಸ್ಕೊಂಡು ನಾವು ನಡೀತಾ ಇದೆ ಈಗ ಪೂಜೆ. ತುಂಬಾ ಇಂಪ್ರೂವ್ ಆಗೈತೆ ನಮ್ಮ ಕಾಲಕ್ಕಿಂತ ಈ ಕಾಲಕ್ಕೆ. ಎಲ್ಲ ಜನಗಳು ಸದಸ್ಯರು ಎಲ್ಲ ಸೇರಿ ಸಿಡ್ಲಿಂಗ್ಪುರದ ನಾಗನಹಳ್ಳಿ, ಕಲಸವಾಡಿ ಎಲ್ಲ 4 ಗುಂಪು ಊರುಗಳೆಲ್ಲ ಸೇರಿ ಇದನ್ನ ಮಾಡಿ ಏನು ಎಲ್ಲ ಪ್ರತಿಷ್ಠಾಪನೆ ಮಾಡಿ ಒಬ್ರು ಕುಪ್ಪಮ್ಮ ಟ್ರಸ್ಟ್ ಅವ್ರು ಬಂದು ಅದನ್ನ ದೇವಸ್ಥಾನನ ಇಂಪ್ರೂವ್ ಮಾಡಿದ್ರು, ದೇವಸ್ಥಾನ ಕಟ್ಕೊಟ್ರು. ಇವಾಗ ಐನವ್ರಿಗೆ ಮಾಡ್ಬಿಟ್ಟು ಹೋಗಿದ್ದಾರೆ, ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ 4 ಹಳ್ಳಿಗಳ ಜನಗಳನ್ನು ಸಪೋರ್ಟ್ ಕೊಟ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಜಾತ್ರೆನ. ತುಂಬಾ ಜನ ಸೇರ್ತಾರೆ, ಲಕ್ಷಾಂತರ ಜನ ಸೇರ್ತಾರೆ. ಒಳ್ಳೆ ಅನುಕೂಲ ಇದೆ ಈಗ ಸಾರ್ವಜನಿಕರಿಗೆ. ಇಲ್ಲ ಚೆನ್ನಾಗಿದೆ, ಈಗ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ. ಬರೋದು ಪೂಜೆ ಎಲ್ಲ ಚೆನ್ನಾಗಿದೆ. ಎಲ್ಲ ಇಲ್ಲಜಕೊಂಡ್ರು ತಹಸೀಲ್ದಾರ್ ಹ್ಯಾಂಡ್ ಓವರ್ ಅಲ್ಲಿ ನಡೀತಿದೆ. ತುಂಬಾ ಚೆನ್ನಾಗಿ ನಡೆಸ್ತಾರೆ. ಅವರು ಚೆನ್ನಾಗಿ ನಡ್ಸ್ಕೊಂಡು ಹೋಯ್ತಾರೆ. ಅವರು ಎಲ್ಲ ಬೆಳಿಗ್ಗೆ ಅಭಿಷೇಕ ಮುಗಿದ್ಮೇಲೆ ದರ್ಶನಕ್ಕೆ ಬಿಡ್ತಾರೆ. ಬೆಳಿಗ್ಗೆ 3 ಗಂಟೆಯಿಂದ ದರ್ಶನಕ್ಕೆ ಬಿಟ್ಬಿಡ್ತಾರೆ. ಅಭಿಷೇಕ ಮುಗಿದ್ಮೇಲೆ ಅಭಿಷೇಕ ಮುಗಿದಿ ಎಲ್ಲ ಆದ್ಮೇಲೆ ದರ್ಶನಕ್ಕೆ ಬಿಡ್ತಾರೆ. ಅವರು ಎಲ್ಲರೂ ಸಪೋರ್ಟ್ ಕೊಟ್ಕೊಂಡು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಅವರು ಎಲ್ಲ 4 ಹಳ್ಳಿಗಳೆಲ್ಲ ಸೇರಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಯಾವುದು ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೆ ನಡೀತಾ ಇದೆ. ಶಿವಮ್ಮ, ಗ್ರಾಮ ಪಂಚಾಯತಿ ಮೆಂಬರು, ಮಾಜಿ ಸದಸ್ಯರು, ಶಿವಮ್ಮ, ಲಕ್ಷ್ಮೀಪುರ.